Hello everyone, welcome to Conversa classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ ಎರಡನೇ ಪ್ರಶ್ನೆ. ಚಲಿಸುವ ರೈಲಿನ ನಯವಾದ ಮೇಲ್ಮೈ ಮೇಲೆ ಒಂದೇ ಗಾತ್ರದ ಎರಡು ವಿಭಿನ್ನ ವಸ್ತುಗಳಾದ ರಬ್ಬರ್ ಮತ್ತು ಕಬ್ಬಿಣದ ಚೆಂಡುಗಳನ್ನು ಇಡಲಾಗುತ್ತದೆ. ರೈಲನ್ನು ನಿಲ್ಲಿಸಲು ಇದ್ದಕ್ಕಿದ್ದಂತೆ ಬ್ರೇಕ್ಗಳನ್ನು ಹಾಕಲಾಗುತ್ತದೆ. ಚೆಂಡುಗಳು ಉರುಳಲು ಪ್ರಾರಂಭಿಸುತ್ತವೆಯೇ? ನಿಮ್ಮ ಉತ್ತರಕ್ಕೆ ಕಾರಣಗಳನ್ನ ನೀಡಿ. ಒಂದು ರೈಲಿದೆ, ರೈಲಿನಲ್ಲಿ ಎರಡು ಒಂದು ರಬ್ಬರ್ ಮತ್ತೆ ಒಂದು ಕಬ್ಬಿಣದ ಚೆಂಡು ಇದೆ. ಈಗ ರೈಲಿಗೆ ಬ್ರೇಕ್ ಅನ್ನ ಹಾಕ್ತಿದ್ದಾರೆ, ಹಾಗಿದ್ರೆ ಚೆಂಡು ಉರುಳಲಿಕ್ಕೆ ಪ್ರಾರಂಭವಾಗ್ತದೆ. ಹೌದು, ಉರುಳಲಿಕ್ಕೆ ಪ್ರಾರಂಭವಾಗ್ತದೆ. ಹೌದು, ರೈಲು ಚಲಿಸುತ್ತಿದ್ದ ದಿಕ್ಕಿನಲ್ಲಿ ಚೆಂಡುಗಳು ಉರುಳಲು ಪ್ರಾರಂಭಿಸುತ್ತವೆ. ನಿಮ್ಮ ಉತ್ತರಕ್ಕೆ ಕಾರಣವನ್ನ ಕೊಡಿ ಎಂದು ಹೇಳಿದ್ದಾರೆ. ಬ್ರೇಕ್ಗಳನ್ನು ಅನ್ವಯಿಸುವುದರಿಂದ ರೈಲು ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಜಡತ್ವದಿಂದಾಗಿ ಚೆಂಡುಗಳು ಚಲನೆಯಲ್ಲಿರುತ್ತವೆ ಮತ್ತು ಉರುಳಲು ಪ್ರಾರಂಭಿಸುತ್ತವೆ. ನೋಡಿ, ಇಲ್ಲಿ ಜಡತ್ವದಿಂದ ಏನಾಗ್ತದೆ, ಎರಡೂ ಚೆಂಡುಗಳು ಟ್ರೈನ್ನ ಸಂಪರ್ಕದಲ್ಲಿ ಇದ್ವು. ಟ್ರೈನ್ ಹೋಗ್ತಾ ಇತ್ತು, ಟ್ರೈನಿಗೆ ಬ್ರೇಕ್ ಬೇಕು. ಆದ್ರೆ ಜಡತ್ವದ ಕಾರಣದಿಂದ ಚೆಂಡುಗಳು ಇನ್ನು ಆ ಬದಲಾವಣೆಯನ್ನ ವಿರೋಧಿಸ್ತವೆ. ಹಾಗಾಗಿ ಏನ್ ಮಾಡ್ತವೆ, ಅವು ಚಲನೆಯಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತವೆ. ಟ್ರೈನಿಗೆ ಬ್ರೇಕ್ ಬಿದ್ರು ಅವು ಚಲಿಸ್ಲಿಕ್ಕೆ ಪ್ರಾರಂಭವಾಗುತ್ತೆ, ಹಾಗಾಗಿ ಉರುಳಲಿಕ್ಕೆ ಪ್ರಾರಂಭಿಸುತ್ತದೆ. ಚೆಂಡುಗಳ ದ್ರವ್ಯರಾಶಿ ಒಂದೇ ಆಗಿರುವುದಿಲ್ಲ. ಒಂದು ಕಬ್ಬಿಣದಿದೆ, ಒಂದು ರಬ್ಬರಿಗಿದೆ. ಎರಡು ಚೆಂಡುಗಳ ಮೇಲೆ ಜಡತ್ವದ ಬಲಗಳು ಸಮನಾಗಿರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಜಡತ್ವ ಅನ್ನುವಂಥದ್ದು ದ್ರವ್ಯರಾಶಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಆದ್ದರಿಂದ ಚೆಂಡುಗಳು ಬೇರೆ ಬೇರೆ ವೇಗದಲ್ಲಿ ಚಲಿಸುತ್ತವೆ. ಥ್ಯಾಂಕ್ ಯು.